ಕಾದಿರುವೆ ಕನಸಿನ ಕತೆ ಬರೆದು ಮರೆಯಾದೆ ಏಕೆ ಈ ಬಡಪಾಯಿನ ತೊರೆದು ಸಾಕಾಯ್ತು ನಿನ್ನ ದಾರಿಯನ್ನು ಕಾಯ್ದು ಮರಳಿ ಬರುವೆ ನನ್ನ ಒಮ್ಮೆ ನಡೆದು. ಏನ್ ಮಾಡೋಣ? ನೀನ್ ಹೇಳು. ನಮ್ ಚಂದನ್ ಸಂಗೀತ್ ನೋಡಿ. ಎರಡ್ ನಿಮಿಷನೂ ಇರಕ್ಕಾಗಲ್ಲ. ಏನಮ್ಮ ಮಾಡೋದು? ನಿನ್ ಕಣ್ಣಷ್ಟು ಶಾರ್ಪ್ ಆಗೈತೆ, 2 ನಿಮಿಷ ನೋಡಕ್ಕಾಗಲ್ಲ. After a long time. ಚೆನ್ನಾಗಿದ್ಯಾ? I am good. If you don't mind, ಕಾಫಿ ಹೋಗೋಣ? Okay, sure. ಹೋಗೋಣ. ಎಷ್ಟ್ ತಿಂಗ್ಳಾಯ್ತು ನೋಡಿ, ಮತ್ತೆ ನಿಮ್ನ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನೀವೀಗ ಏನ್ ಮಾಡ್ತಾ ಇದ್ದೀರಾ? ಬೇರೆಯವರ ಅಂಡರ್ ಕೆಲಸ ಮಾಡಕ್ ಇಷ್ಟ ಇಲ್ಲ, ಸೊ ಅದಕ್ಕೆ ಓನ್ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಬಿಸ್ನೆಸ್ ಪ್ಲಾನ್ ಅಲ್ಲಿ ಇದೀನಿ. ಓ ಹೌದಾ? ನೀವ್ ಫಸ್ಟ್ ಹೇಳ್ತಿದ್ರಲ್ಲ ನಿಮ್ ಡ್ರೀಮ್ ಪ್ರಾಜೆಕ್ಟ್ ಅಂತ. ಮತ್ತೆ ಸೌಂಡ್ ಕಮ್ಮಿ ಕೊಟ್ಕೋ. ಸರಿ ಆಯ್ತು, ನೀನ್ ಓದ್ಕೋ. ಯಾರು ನೋಡು, ಫೋನ್ ಎತ್ತಾರ ನೋಡ್ಬೇಕು ತಾನೆ, ಅಷ್ಟೊಂದ್ಸಲಿ ಫೋನ್ ಮಾಡ್ತಾವ್ರೆ. ಮನೆಯವ್ರು ಕಂಟಿನ್ಯೂಸ್ ಆಗಿ ಫೋನ್ ಮಾಡಿ ಮಾಡಿ ಊರಿಗ್ ಬಾ ಅಂತ ತಲೆ ತಿಂತಿದ್ದಾರೆ ಗೊತ್ತಾ? ಹೋಗ್ಬಿಟ್ ಬಾ, ಏನಾಗಲ್ಲ. ನಿಂಗ್ ಯಾವಾಗ್ಲೂ ತಮಾಷೆ ಅಲ್ವಾ? ನಿಂಗ್ ಗೊತ್ತು ತಾನೆ ನನಗ್ ನಿನ್ ಬಿಟ್ಟಿರಕ್ ಆಗಲ್ಲ ಅಂತ. ಗೊತ್ತು. ಸುಮ್ನೆ ತಮಾಷೆ ಮಾಡ್ದೆ ಕಣೆ, ಏನಿಲ್ಲ, 2 ದಿವಸ ಅಲ್ವಾ, ಊರ್ಗ್ ಹೋಗ್ಬಿಟ್ ಬಾ. ಮನೇಲಿ ಸ್ವಲ್ಪ ಚಿಂತೆ ಆಗಿರ್ತಾರ, ಸೊ ಅದಕ್ಕೇನೆ. ಏನಾಗಲ್ಲ, ಹೋಗ್ಬಿಟ್ ಬಾ. ನಾಳೆ ನಾನೇ ನಿನಗೆ ರೈಲ್ವೆ ಸ್ಟೇಷನ್ ಹತ್ರ ಬಂದ್ ಬಿಡ್ತೀನಿ, ಓಕೆನಾ? ಆಮೇಲೆ ಅಲ್ಲೇ ಅದು ಹುಡುಗ ಸಿಕ್ತಂತ ಮದ್ವೆ ಆಗ್ಬಿಟ್ಟಿಯಾ? ಐ ಲವ್ ಯು. ನಮ್ ಮನೇಲಿ ನಮ್ ಪ್ರೀತಿ ಒಪ್ಕೊಂಡಿಲ್ಲ ಅಂತ ನಾವು ಬ್ರೇಕಪ್ ಮಾಡ್ಕೊಂಡಿದ್ವಿ ಅಲ್ವಾ? ನೀವಿವಾಗ ಅದ್ರಿಂದ ಹೇಗ್ ಸುಧಾರಿಸ್ಕೊಂಡ್ರಿ? ತುಂಬಾ ಕಷ್ಟ ಆಗಿಲ್ವಾ? ಯಾಕ ನಂದಿಸ್ ನೀನು ಹಿಂಗಾಗೋದೆ? ಹಿಂಗಿದ್ದ ಮಗ ನೀನು. ಒಂದು ಹುಡುಗಿ ಬಿಟ್ಟೋದ್ಲು ಅಂತ
ಒಂದ್ ಹುಡ್ಗಿ ಬಿಟ್ಟೋದ್ಲು ಅಂತ ಯಾಕೋ ಮಚ್ಚ ನೀನ್ ಹಿಂಗಾಗೋದೆ? ನಿಮ್ಮಮ್ಮ ಎಷ್ಟು ಕಷ್ಟಪಟ್ಟು ಸಾಕ್ತಾ ಇದಾರೆ ನಿನ್ನ. ನೀನ್ ಒಂದ್ ಸ್ವಲ್ಪ ಮನೆ ಮಗ ಆಗಿ ಯೋಚನೆ ಮಾಡೋ. ಯಾಕೋ ಹಿಂಗ ಆಡ್ತಾ ಇದೆಯಲ್ಲೋ? ಲೋ ಮಚ್ಚ, ನೀನು ಇಷ್ಟೊತ್ತು ಅಂದಲ್ಲ, ನನ್ಗೇನೂ ತಲೆಗೆ ಹೋಗ್ಲಿಲ್ಲ. ಬಟ್ ನಮ್ಮಮ್ಮ ಹೇಳಿದ ಮಾತನ್ನ ನಿನ್ನನ್ನ ನೆನಪಿಸ್ಬಿಟ್ಟೆ. ಆ ಅವಳೊಬ್ಳಿಗೋಸ್ಕರ ನಮ್ಮಮ್ಮ ಕೊಟ್ಟಿದ್ ಮಾತನ್ನ ನಾನು ಮರ್ತೋಗ್ತಾ ಇದ್ದೀನಿ. ಪರವಾಗಿಲ್ಲ, 2 ತಿಂಗಳು ಟೈಮ್ ಕೊಡು, ನಮ್ಮಮ್ಮ ಕೊಟ್ಟಿದ್ ಮಾತನ್ನ ನಾನು ನಿರ್ವಹಿಸ್ತೀನಿ. ಅವಾಗ ನೀನೇ ಬಂದು ನನ್ನ ಜೊತೆ ಮಾತಾಡ್ತೀಯ. ಏನ್ ಹೇಳೋ? 2 ತಿಂಗಳು ಹಳೆ ನಂದೀಶ್ ಹೆಂಗಿದ್ನೋ ಹಂಗೆ ಬದುಕು ತೋರಿಸ್ತೀನಿ. 2 ತಿಂಗಳು. ನಮ್ಮ ಮನೇಲಿ ಒಪ್ತಾ ಇಲ್ಲ ನಂದೀಶ್, ಸೊ ಲೆಟ್ಸ್ ಬ್ರೇಕಪ್. ನಮ್ಮ ಮನೇಲಿ ಒಪ್ತಾ ಇಲ್ಲ ನಂದೀಶ್, ಸೊ ಲೆಟ್ಸ್ ಬ್ರೇಕಪ್.
ಅಷ್ಟು ಕಷ್ಟ ಏನೂ ಆಗಿಲ್ಲ. ಫ್ರೆಂಡ್ಸ್ ಸಪೋರ್ಟ್ ಇತ್ತು ಆ್ಯಂಡ್ ಮೋರ್ ಓವರ್ ಫ್ಯಾಮಿಲಿ ನೋಡಿದೆ, ಸೊ ಹಂಗೆ ಮರ್ತಾಯ್ತು. ನೀನೇನ್ ಮಾಡ್ತಾ ಇದೀಯಾ? ನಮ್ಮ ಮನೇಲಿ ನಮ್ಮಿಬ್ಬರ ಬಗ್ಗೆ ಎಲ್ಲ ವಿಷಯ ಗೊತ್ತಾದ್ಮೇಲೆ ಊರಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲೇ ಓದಿ ಅಲ್ಲೇ ಸೆಟಲ್ ಆಗಿದ್ದೆ. ಇವಾಗ ಇಲ್ಲಿ ಜಾಬ್ಗೋಸ್ಕರ ಅಂತ ಬಂದಿದ್ದೀನಿ. ಸೊ ಹೇಗೋ ನೀನ್ ಖುಷಿಯಾಗಿದ್ದಲ್ಲ, ಅದೇ ಸಾಕು. ಸೊ ನಂಗೆ ಟೈಮ್ ಆಯ್ತು, ನಾನೀಗ ಹೊರಡ್ತೀನಿ. ಓಕೆ ಅಲ್ವಾ? ಹೇ ಇಲ್ಲ, ಒಂದು 2 ಮಿನಿಟ್ಸ್ ಇಲ್ಲೇ ಇರ್ತೀಯಾ? ನಿನಗೆ ನೆನಪಿದ್ಯೋ ಇಲ್ವೋ, ಅವತ್ತು ನಾವು ಶಾಪ್ ಹೋದಾಗ ನಿನಗೆ ಈ ರಿಂಗ್ ತುಂಬ ಇಷ್ಟ ಆಗಿತ್ತು, ಬಟ್ ತಗೊಳಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಡೇ ನಾನು ತಗೊಂಡೆ, ಬಟ್ ನಿನಗೆ ಕೊಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಕೊಡ್ತಾ ಇದ್ದೀನಿ. ಅದು ನಿಮ್ಮ ನಂಬರ್ ಮಿಸ್ ಆಗೋಗ್ಬಿಟ್ಟಿದೆ. ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಇಲ್ಲ. ಇವಾಗ ನಿಮ್ಮ ನಂಬರ್ ಕೊಡ್ತೀರಾ? ಓ ಹೌದಾ, ತಗೊಳ್ಳಿ. ಸರಿ, ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಓಕೆ, ಟೇಕ್ ಕೇರ್. ಕನ್ನಡ